ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ಗೆ ಆತ್ಮೀಯವಾದಂತಹ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಒಳಗೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಬರುವಂತ ಕೊನೆಯ ವಿಧ ಅಥವಾ ಕೊನೆಯ ಟೈಪ್ಸ್ ಯಾವುದು ಇಂಟರ್ಜೆಕ್ಷನ್. ಇದನ್ನ ನಾವು ಕನ್ನಡದಾಗ ಏನು ಕರಿತೀವಿ ಅಂದ್ರೆ ಭಾವ ಬೋಧಕಾವ್ಯ. ಇದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಒಳಗೆ ತಿಳಿತಾ ಹೋಗ್ರಿ. ಫಸ್ಟ್ ಒನ್ನ ಇಂಟರ್ಜೆಕ್ಷನ್ ಅಂದ್ರೆ ಏನು ನೋಡ್ಕೊಂಡು ತಗೊಂಡು ನಾವು ಏನು ಇಂಟರ್ಜೆಕ್ಷನ್ ಅಂದ್ರೆ ಕನ್ನಡದಲ್ಲಿ ಭಾವಬೋಧಕಾವ್ಯ ಅಥವಾ ಆಶ್ಚರ್ಯ ಸೂಚಕಾವ್ಯ ಅಂತ ಕರಿತೀವಿ. ಇದರಲ್ಲಿ ಎರಡು ಅರ್ಥಗಳು ಕರಿತೀವಿ. ಒಂದು ಭಾವಬೋಧಕಾವ್ಯ, ಇನ್ನೊಂದು ಆಶ್ಚರ್ಯ ಸೂಚಕಾವ್ಯ. ತಿಳ್ತಿ ಅಂದ್ರೆ ಇದರ ಡೆಫಿನೇಷನ್ ಏನು? Interjection is a word used to join word used to pause. Yes, ನೋಡ್ರಿ, ಇಂಟರ್ಜೆಕ್ಷನ್ ಅಂದ್ರೆ ಕನ್ನಡದೊಳಗ ಭಾವಬೋಧಕಾವ್ಯ ಅಥವಾ ಆಶ್ಚರ್ಯ ಸೂಚಕಾವ್ಯ ಅಂತ ಕರಿತೀವಿ. Interjection is a word used to expresses sudden feelings of emotions. ನೋಡ್ರಿ, ಈ ಇಂಟರ್ಜೆಕ್ಷನ್ ಅನ್ನುವಂಥದ್ದು ಅಥವಾ ಅನ್ನುವಂಥದ್ದು ಏನಪ್ಪ ಅಂದ್ರೆ ಒಂದು ನಾಮಪದವಾಗಿದ್ದು ಅಥವಾ ಒಂದು ಪದವಾಗಿದ್ದು ಇದನ್ನ ನಾವು ಯಾವುದಕ್ಕಾಗಿ ಬಳಸ್ತೇವೆ ಅಂದ್ರೆ ನೋಡ್ರಿ, ಯೂಸ್ ಟು ಯಾವುದಕ್ಕಾಗಿ ಬಳಸ್ತೀವಿ? ಎಕ್ಸ್ಪ್ರೆಸಸ್ ಸಡನ್ ಫೀಲಿಂಗ್ಸ್ ಆರ್ ಎಮೋಷನ್ಸ್. ಏನು ಎಕ್ಸ್ಪ್ರೆಸಸ್ ಅಂದ್ರೆ ತೋರಿಸುವುದು, ಏನು ತೋರಿಸಲು. ಏನ್ ತೋರಿಸಪ್ಪ ಅಂದ್ರೆ ಸಡನ್ ಫೀಲಿಂಗ್ಸ್, ತತ್ಕ್ಷಣ ಉಂಟಾಗುವಂತ ಭಾವನೆಗಳನ್ನ. ಫೀಲಿಂಗ್ ಅಂದ್ರೇನು? ಎಮೋಷನ್ಸ್ ಮತ್ತು ಫೀಲಿಂಗ್ ಅಂದ್ರೆ ಒಂದರ್ಥ ಅಂದ್ರೆ ಭಾವನೆಗಳು. ದುಃಖ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಆಶ್ಚರ್ಯ ಆಗಿರ್ಬೋದು, ಇವಕ್ಕೆಲ್ಲ ನಾವು ಏನ್ ಕರಿತೀವಿ? ಭಾವನೆ ಅಥವಾ ಫೀಲಿಂಗ್ಸ್ ಅಂತ ಕರಿತೀವಿ. ಎಂತ ಭಾವನೆಗಳಪ್ಪ ಅಂದ್ರೆ ಸಡನ್ ಆಗಿ ಉಂಟಾಗುವಂತವು ಅಥವಾ ತತ್ಕ್ಷಣ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳನ್ನ ತೋರಿಸಲು ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಇಂಟರ್ಜೆಕ್ಷನ್ ಅನ್ನುವಂಥ ಪದವನ್ನ ಬಳಸ್ತೀವಿ. ಆತರ ನೋಡ್ರಿ, ಇಂಟರ್ಜೆಕ್ಷನ್ ಇಸ್ ಅ ವರ್ಡ್. ಇಂಟರ್ಜೆಕ್ಷನ್ ಅನ್ನುವಂಥದ್ದು ಒಂದು ಪದವಾಗಿದ್ದು ಯೂಸ್ ಟು ಎಕ್ಸ್ಪ್ರೆಸಸ್. ಅದಕ್ಕೆ ಬಳಸ್ತೀವಿ ಅಂದ್ರೆ ನಾವು ಸಡನ್ ತತ್ಕ್ಷಣ ಮನಸ್ಸಿನಲ್ಲಿ ಉಂಟಾಗುವಂತ ಭಾವನೆಗಳನ್ನ ತೋರಿಸಲು. ಎಕ್ಸ್ಪ್ರೆಸಸ್ ಮೀನ್ಸ್ ತೋರಿಸಲು. ಏನ್ ತೋರಿಸ್ತಾನು? ಸಡನ್ ಫೀಲಿಂಗ್ಸ್, ತತ್ಕ್ಷಣ ಉಂಟಾಗುವಂತ ಭಾವನೆಗಳು. ತತ್ಕ್ಷಣ ಉಂಟಾಗುವಂತ ಭಾವನೆಗಳನ್ನ ಆಕಸ್ಮಿಕ ಭಾವನೆಗಳನ್ನ ವ್ಯಕ್ತಪಡಿಸಲು ಬಳಸುವ ಪದವೇ ಭಾವಬೋಧಕಾವ್ಯ. ನೋಡಿ, ಸಡನ್ ಅಂದ್ರ ಆಕಸ್ಮಿಕ ಅಥವಾ ತತ್ಕ್ಷಣ. ಸಡನ್ ಅಂದ್ರ ಆಕಸ್ಮಿಕ, ಅವು ನಮಗೆ ಗೊತ್ತಿರುವಂತ ರೀತಿ ಒಳಗ ಉಂಟಾಗುವಂತ ಭಾವನೆಗಳು. ಅಂದ್ರೆ ಗೊತ್ತಿರಂಗಿಲ್ಲ ಯಾವಾಗ ಉಂಟಾಗದಂತೆ ಗೊತ್ತಿರಂಗಿಲ್ಲ ಅಂತ ನಾವ್ ಏನಂತೀವಿ? ಆಕಸ್ಮಿಕ ಅಥವಾ ತತ್ಕ್ಷಣದ ಭಾವನೆಗಳು ಕರಿತೀವಿ. ಇಲ್ಲಿ ಸಂತೋಷ ಬರ್ಬೋದು, ದುಃಖ ಮತ್ತು ಆಶ್ಚರ್ಯಗಳು ಎಲ್ಲ ಉಂಟಾಗ್ತಿರ್ತಾವ. ನೋಡಿ, ಆಕಸ್ಮಿಕ ಭಾವನೆಗಳನ್ನ ವ್ಯಕ್ತಪಡಿಸಲು ಅಥವಾ ತೋರ್ಪಡಿಸಲು ನಾವೇನ್ ಪದಗಳನ್ನು ಬಳಸ್ತೇವಲ್ಲ ಆ ಪದಗಳಿಗೆ ನಾವು ಭಾವಬೋಧಕಾವ್ಯ ಅಥವಾ ಇಂಟರ್ಜೆಕ್ಷನ್ ಅಂತಲೇ ಕರಿತೇವೆ. ಪದಗಳಲ್ಲಿರುವಂತ ಒಂದಿಷ್ಟು ಎಕ್ಸಾಂಪಲ್ ನೋಡ್ರಿ. ಹುರ್ರ, ಅಲಾಜ್, ಹೋ, ಹಾ, ಹಾ, ಎಕ್ಸೆಟ್ರಾ ಇತ್ಯಾದಿ ಅಂತ. ನೋಡ್ರಿ, ಏನಂದ್ರ ಇಂಟರ್ಜೆಕ್ಷನ್ಗೆ ಬರುವಂತ ಒಂದಿಷ್ಟು ಉದಾಹರಣೆ. ಇನ್ನ ಸೆಂಟೆನ್ಸ್ ರೂಪದಲ್ಲಿ ಅಥವಾ ವಾಕ್ಯ ರೂಪದಲ್ಲಿರುವಂತ ಒಂದಿಷ್ಟು ಉದಾಹರಣೆಗಳು ನೋಡ್ರಿ. ಫಸ್ಟ್ ಒನ್ನ ಹುರ್ರ, ವಿ ಹ್ಯಾವ್ ಆನ್ ದ ಮ್ಯಾಚ್. ಸರಿ ಅರ್ಥ ಮಾಡ್ಕೊರಿ. ಹುರ್ರ, ವಿ ಹ್ಯಾವ್ ಆನ್ ದ ಮ್ಯಾಚ್. ಇಲ್ಲಿ ಹುರ್ರ ಅನ್ನುವಂಥದ್ದು ಏನಾಗುತ್ತಪ್ಪ ಅಂದ್ರೆ ಇಂಟರ್ಜೆಕ್ಷನ್ ಆಗಿದೆ. ಹುರ್ರ ಅಂದ್ರೆ ನಮ್ಮ ಅತಿ ಖುಷಿ ಆದಾಗ ಆ ಮ್ಯಾಚ್ ನ ಗೆತ್ತು ಗೊತ್ತಿರಂಗಿಲ್ಲ. ನಮಗೆ ಗೊತ್ತಿರ್ತಾನೆ ಇಲ್ಲ. ನಾವು ಕ್ರಿಕೆಟ್ ಆಡಕ್ ಹೋದಾಗ ಆ ಮ್ಯಾಚ್ ಗೆದ್ದು ನಮ್ಗೆ ಗೊತ್ತಿರಂಗಿಲ್ಲ. ಆಕಸ್ಮಿಕವಾಗಿ ಅಥವಾ ಸಡನ್ ಆಗಿ ನಾವು ಮ್ಯಾಚ್ ಗೆದ್ದಿಪ್ಪ ಅಂದ್ರೆ ನಮ್ಮ ಮನಸ್ಸಿನೊಳಗ ತತ್ಕ್ಷಣ ಏನು ಉಂಟಾಗತ್ತಿ? ಹುರ್ರ ಅನ್ನುವಂಥ ಒಂದು ಪದ ಹೋಗ್ತದೆ. ಇದೇನದು ಸಂತೋಷ ಅಂತ ಬಹಳ ಖುಷಿ ಆಗ್ಬಿಡುತ್ತೆ ನಮ್ಗೆ. ಒಂದು ಆಟವನ್ನು ನಾವು ಗೆದ್ದಿಪ್ಪ ಅಂದ್ರೆ ನಮ್ಮ ಮನಸ್ಸಿನೊಳಗ ಗೊತ್ತಿದ್ರಂತ ರೀತಿಯಲ್ಲಿ ನಮ್ಗೆ ತುಂಬಾ ಸಂತೋಷ ಉಂಟಾಗತ್ತಿ. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಹುರ್ರ ಅನ್ನುವಂಥ ಒಂದು ನಮ್ಮ ಸಂತೋಷವನ್ನ ಹೊರ ಹಾಕ್ತೇವೆ. ನಮ್ಮ ಮನಸ್ಸಿನಲ್ಲಿ ಇರುವಂತಹ ಸಂತೋಷವನ್ನ ಹುರ್ರ ಅನ್ನುವಂಥ ಪದದ ಮೂಲಕ ಹೊರಗಡೆ ಹಾಕ್ತೀವಿ. ಯಾಕೋ ಸಂತೋಷ ಆಗ್ತಾರಪ್ಪ ಅಂದ್ರೆ ವಿ ಹ್ಯಾವ್, ನಾವೇನ್ ಮಾಡಿದ್ವಿ? ಈ ಒಂದು ಆಟವನ್ನ ಗೆದ್ದೀವಂತ. ಅವನ್ ಅಂದ್ರೆ ಗೆದ್ದೀವಿ. ಏನ್ ಗೆದ್ದೀವಿ? ಮ್ಯಾಚ್, ಆಟ. ಇವತ್ತು ನಾವ್ ಏನ್ ಮಾಡಿದ್ವಿ? ಕ್ರಿಕೆಟ್ ಆಟವನ್ನ ಗೆದ್ದೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಅಲಾಜ್, ಹಿ ಈಸ್ ಅ ಡೆಡ್. ಅಂದ್ರೆ ಒಬ್ಬ ವ್ಯಕ್ತಿ ತೀರಿಕೊಂಡ ತಕ್ಷಣ ಅಂದ್ರೆ ಆ ವ್ಯಕ್ತಿ ಏನೋ ಬೆಡ್ ಮೇಲೆ ಮಲ್ಕೊಂಡಿರ್ತಾನೆ ಅಥವಾ ಹಾಸ್ಪಿಟಲ್ ಮಲ್ಕೊಂಡಿರ್ತಾನೆ. ನಾವು ನೋಡಕ್ ಹೋದಾಗ ಮಲ್ಕೊಂಡಿರ್ತಾನ, ಅವ ಸಾಯ್ತಾನ ಗೊತ್ತಿರಂಗಿಲ್ಲ ಅಥವಾ ವ್ಯಕ್ತಿ ಸತ್ತು ಹೋಗ್ತಾನೆ ಗೊತ್ತಿರಂಗಿಲ್ಲ. ನಾವೇನ್ ನೋಡಕ್ ಹೋದಾಗ ಆಕಸ್ಮಿಕವಾಗಿ ನಮ್ಮ ಕಣ್ಣು ಮುಂದೆ ನಾವು ಏನ್ ಮಾಡ್ತಾನಪ್ಪ ಅಂದ್ರೆ ಅವ್ನು ತಿಳ್ಕೊಂಡ್ಬಿಡ್ತಾನೆ. ಆಗ ನಮ್ಮ ಬಾಯಿಂದ ಹೊರಡುವಂತ ಪದ ಯಾವಪ್ಪ ಅಂದ್ರೆ ಅಯ್ಯೋ. ಏನು? ಅಲಾಜ್ ಅಂದ್ರೆ ಅಯ್ಯೋ, ಆ ವ್ಯಕ್ತಿ ತೀರ್ಕೊಂಡ. ಡೆಡ್ ಅಂದ್ರೆ ತೀರ್ಕೊಂಡಂತ. ಆ ತಿಳ್ಕೊಂತಾನೆ ಗೊತ್ತಿರಂಗಿಲ್ಲ ನಮಗೆ. ನಾವು ಜಸ್ಟ್ ನಾವು ನೋಡಕ್ ಹೋಗಿರ್ತೀವಿ. ಅದು ಕೂಡ ಈ ಪದ ನಮ್ಮ ಮನಸ್ಸಿನಲ್ಲಿ ಹುಟ್ಟುವಂತ ಅಥವಾ ತತ್ಕ್ಷಣ ಹುಟ್ಟುವಂತ ಪದ. ನೆಕ್ಸ್ಟ್ ಹೋ, ಐ ಆಮ್ ಸಾರಿ. ನೋಡಿ, ನಾವು ಹಂಗೆ ನಡ್ಕೊಂಡು ಹೊಂಟಿರ್ತೀವಿ. ನಮ್ಮ ಎದುರಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದ ತಕ್ಷಣ ನಾವು ಏನ್ ಮಾಡ್ತಾವ ಅಂದ್ರೆ ನಮ್ಗೆ ಗೊತ್ತಿದ್ದಂತ ಅವ್ನು ಡಿಕ್ಕಿ ಹೊಡಿತಾನ, ಗೊತ್ತಿರಂಗಿಲ್ಲ. ಅದನ್ನ ನಾವು ನಡ್ಕೊಂಡು ಹೋಗುವಾಗ ಅವ್ನು ಡಿಕ್ಕಿ ಹೊಡೆದ ತಕ್ಷಣ ಏನ್ ಮಾಡ್ತೇವೆ? ಸೊಟ್ಟಿಲ್ ಹೋಗಂಗಿಲ್ಲ, ಅವ್ರಿಗೆ ಸಾರಿ ಕೇಳಿ ಬರ್ತೇವೆ. ಹೋ, ಐ ಆಮ್ ಸಾರಿ, ನಂದು ತಪ್ಪಾಯ್ತು, ಕ್ಷಮಿಸಿ ಅಂತ. ಅದು ನಮ್ಗೆ ಗೊತ್ತಿರಂಗಿಲ್ಲ, ಅವ್ನು ನಾವು ಡಿಕ್ಕಿ ಹೊಡೆದ ಗೊತ್ತಿರಂಗಿಲ್ಲ. ಅದು ಆಕಸ್ಮಿಕವಾಗಿ ನಡೆದಿರುವಂತ ಘಟನೆ. ಆಗ ನಮ್ಮ ಬಾಯಿಂದ ಬರುವಂತ ಪದ ಯಾವ್ದಂದ್ರೆ ಓ. ಏನಿದು? ತತ್ಕ್ಷಣ ಹೊರಡುವಂತ ಪದ ಏನಂತ? ಓಹೋ, ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸಿ ಅಂತ. ನೆಕ್ಸ್ಟ್ ವಾವ್, ವಾವ್, ವಾಟ್ ಅ ಬ್ಯೂಟಿಫುಲ್ ಫ್ಲವರ್. ನಾವು ಹಾದಿಡಿದು ಹೋಗ್ತಿರ್ತೀವಿ, ಅಲ್ಲೇ ಸುಂದರವಾದ ಹೂ ಐತೆ ನಮ್ಗೆ ಗೊತ್ತಿರಂಗಿಲ್ಲ ಅದನ್ನ ನಾವು ಹಾದು ಹೋಗುವ ನಮ್ಮ ಕಣ್ಣಿಗೆ ಏನ್ ಕಾಣ್ತಪ್ಪ ಅಂದ್ರೆ ಒಂದು ಸುಂದರವಾದಂತ ಹೂ ಕಾಣ್ತದೆ. ಆಗ ನಮ್ಮ ಬಾಯಿಂದ ಹೊರಡುವಂತ ಪದ ಏನಂದ್ರೆ ವಾವ್.
ಅದು ಸುಂದರವಾದಂತ ಮನೆ ಆಗಿರ್ಬೋದು, ಸುಂದರವಾದಂತ ಹೂ ಆಗಿರ್ಬೋದು, ಅಥವಾ ಸುಂದರವಾದಂತ ಗೊಂಬೆ ಆಗಿರ್ಬೋದು, ಅಥವಾ ಸುಂದರವಾಗಿಂತ ಪ್ರಾಣಿ ಆಗಿರ್ಬೋದು, ಅದನ್ನು ನೋಡಿದ ತಕ್ಷಣ ನಮ್ಮ ಬಾಯಿಂದ ಹೊರಡುವಂತ ಪದ ಯಾವಪ್ಪ ಅಂದ್ರೆ ವಾವ್. ಇದೇನಂದ್ರ ನಮ್ಗ ಇಲ್ದಿರಂತ ರೀತಿಯೊಳಗೆ ನಮ್ಮ ಮನಸ್ಸಿನಿಂದ ಹೊರಡುವಂತ ಒಂದು ಭಾವನೆ ಅದು. ಇದು ಆಶ್ಚರ್ಯ. ನಮ್ಗೆ ಜಾಸ್ತಿ ಆಶ್ಚರ್ಯ ಏನ್ ಮಾಡ್ತಾರ ನಾವು ವಾವ್ ಅನ್ನುವಂತ ಒಂದು ಪದವನ್ನ ಬಳಸ್ತೀವಿ. ಏನೇನರ್ಲಿ ವಾವ್, ವಾಟ್ ಅ ಬ್ಯೂಟಿಫುಲ್ ಫ್ಲವರ್. ವಾವ್, ಎಂತ ಸುಂದರವಾದಂತ ಹೂವು. ಬ್ಯೂಟಿಫುಲ್ ಅಂದ್ರೆ ಸುಂದರವಾದಂತದ್ದು. ಏನದು ಹೂ ಐತಿ. ಆ ಸುಂದರವಾದಂತ ಹೂ ನೋಡಿದ ತಕ್ಷಣ ನಮ್ಮ ಬಾಯಿಂದ ಹೊರಡುವಂತ ಪದ ಯಾವುದು ವಾವ್. ನೆಕ್ಸ್ಟ್ ವಾವ್ ಅಮೇಸಿಂಗ್ ಅನಿಮಲ್ ಅಂದ್ರೆ ವಾವ್ ಇದು ಏನು ಆಶ್ಚರ್ಯಕರವಾದಂತ ಪ್ರಾಣಿ ಅಂತ ನಾವು ಒಂದು ಪ್ರಾಣಿ, ನಾಯಿ ಅದು ಬೇಕಾದ್ರೆ ನಾವು ನೋಡಿರ್ತೀವಿ. ಅದ ಯಾವ್ದಾದ್ರು ನೋಡಿದಿರುವಂತ ಪ್ರಾಣಿ ನಮ್ಮ ಕಣ್ಣೆದುರು ಬಂದಾಗ ನಾವೇನು ಅಂತೀವಿ ವಾವ್ ಅಮೇಸಿಂಗ್ ಅನಿಮಲ್. ವಾವ್ ಅಂತ ಆಶ್ಚರ್ಯಕರ ಪ್ರಾಣಿ ಅಂತಿಲ್ಲ, ಇದನ್ನ ಯಾವತ್ತೂ ನಾವು ನೋಡ್ಲಿ ಅಂತ ಹೇಳಿ ಮಾಡ್ತಾ ನಾವು ಆಶ್ಚರ್ಯವನ್ನ ವ್ಯಕ್ತಪಡಿಸ್ತೀವಿ. ತಿಳಿತಿ ಅಂದ್ರೆ ಇವತ್ತಿನ ಕ್ಲಾಸ್ ಏನ್ ಮಾಡಿದ್ವಿ ನಾವು ಇಂಟ್ರೊಡಕ್ಷನ್ಗೆ ಸಂಬಂಧಪಟ್ಟಿರುವಂತ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ನೋಡಿದ್ವಿ. ನಾಳೆ ಕ್ಲಾಸ್ ಏನ್ ಮಾಡೋಣ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರುವಂತ ಒಂದು 5 ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ.